ಮಚ್ಚು ಲಾಂಗ್ ಹಿಡಿದು ಪುಂಡಾಟ ಮಾಡಿದ್ದ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳು. ಪುಂಡಾಟ ಮಾಡಿದ್ದಕ್ಕೆ ಪರಪ್ಪನ ಅಗ್ರಹಾರ ಜೈಲ್ನ ಕಂಬಿ ಹೆಣಿಸುತ್ತಿರುವಂತಹ ಇಬ್ಬರು ಬಿಗ್ ಬಾಸ್ ಸ್ಪರ್ಧಿಗಳು ನಕಲಿ ಮಚ್ಚು ಕೊಟ್ಟು ಬಚಾವಾಗೋಕ್ಕೆ ಟ್ರೈ ಕೂಡ ಮಾಡಿದ್ರು. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಲು ಹೋಗಿ ಈಗ ಕಂಪ್ಲೀಟ್ ಆಗಿ ಲಾಕ್ ಆಗಿದ್ದಾರೆ. ರಜತ್, ವಿನಯ್ ಇಬ್ಬರೂ ಕೂಡ ಪುಂಡಾಟ ಮೆರೆದಿದ್ದಂತಹ ನಟರು. ಈಗಾಗಲೇ ಪುಂಡಾಟಕ್ಕೆ ತಣ್ಣೀರು ಎರಚಿರುವಂತಹ ಪೊಲೀಸರನ್ನೇ ಇವರು ಯಾಮಾರಿಸುವಂತಹ ಒಂದು ಕೆಲಸಕ್ಕೆ ರಜತ್ ಹಾಗೂ ವಿನಯ್ ಇಬ್ಬರೂ ಕೂಡ ಮಾಡಿದ್ರು. ಈಗಾಗಲೇ ಒಂದು ರಿಯಲ್ ಲಾಂಗನ್ನು ಹಿಡಿದು ರಿಯಲ್ ಮಚ್ಚನ್ನು ಹಿಡಿದು ಅವರು ರೀಲ್ಸ್ ಮಾಡಿದರು. ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ವೈರಲ್ ಆದ ತಕ್ಷಣ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ, ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನು ವಿಚಾರಣೆ ಮಾಡುವಂತಹ ವೇಳೆ ಪೊಲೀಸರಿಗೆ ತಾವು ಹಿಡಿದಂತಹ ಮಚ್ಚನ್ನು ಕೊಡದೆ ಒಂದು ಪ್ಲಾಸ್ಟಿಕ್ ಮಚ್ಚನ್ನು, ಒಂದು ಫೈಬರ್ ಮಚ್ಚನ್ನು ಪೊಲೀಸರಿಗೆ ಕೊಟ್ಟು ಪೊಲೀಸರನ್ನೇ ಯಾಮಾರಿಸುವಂತಹ ಒಂದು ಕೆಲಸವನ್ನು ಮಾಡಿದರು. ತಕ್ಷಣ ಪೊಲೀಸರು ಅಲರ್ಟ್ ಆಗಿದ್ರು. ಅದಾದ ನಂತರ ಇಬ್ಬರನ್ನ ಇಂಟ್ರಾಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ರಿಯಲ್ ಮಚ್ ಎಲ್ಲಪ್ಪ ಅಂತ ಕೇಳಿದರೆ ಈಗ ರಿಯಲ್ ಮಚ್ಗಾಗಿ ಅವರನ್ನ ಪೊಲೀಸರು ಕಸ್ಟಡಿಗೆ ತೆಗೆದುಕೊಂಡಿರುವಂಥದ್ದು. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೀಲ್ಸ್ ಮಾಡಿದ ಕೇಸ್ಗೆ ಸಂಬಂಧಿಸಿದಂತೆ ಇಬ್ಬರಿಗೂ ಕೂಡ ಈಗ ಜಾಮೀನು ಸಿಕ್ಕಿರುವಂತಹದ್ದು. 24ನೇ ACMM ಕೋರ್ಟ್ನಿಂದ ಜಾಮೀನು ಮಂಜೂರಾಗಿರುವಂಥದ್ದು. ಜಾಮೀನು ಸಿಕ್ಕ ಬಳಿಕವೂ ಜೈಲಿನಲ್ಲಿ ರಾತ್ರಿ ಕಳೆದಂತಹ ರಜತ್ ಹಾಗೂ ವಿನಯ್ ಜಾಮೀನು ಆದೇಶ ಪ್ರತಿ ತಲುಪದ ಹಿನ್ನೆಲೆಯಲ್ಲಿ ಜೈಲಿನಲ್ಲೇ ರಾತ್ರಿ ಕಳೆದಂತಹ ಇಬ್ಬರು ರಜತ್, ವಿನಯ್ ಇಬ್ಬರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿನಿಂದ ಈಗ ರಿಲೀಸ್ ಆಗಿರುವಂಥದ್ದು. 10,000 ರೂಪಾಯಿ ಶ್ಯೂರಿಟಿ ನೀಡಿ ಜೈಲಿನಿಂದ ಇಬ್ಬರು ಕೂಡ ರಿಲೀಸ್ ಆಗಿದ್ದಾರೆ. ಈಗಾಗಲೇ ರಜತ್ ಹಾಗೂ ವಿನಯ್ಗೆ ಅದು ACJM ಅಲ್ಲ ಅನಿಸುತ್ತೆ, ಮೋಸ್ಟ್ಲಿ ACMM ಕೋರ್ಟ್ ಅನಿಸುತ್ತೆ, ಅದು ACJM ಆಗಿದೆ. ಅದು ACMM ಕೋರ್ಟ್ನಿಂದ ಇಬ್ಬರೂ ಕೂಡ ಈಗ ಬೇಲ್ ಸಿಕ್ಕಿರುವಂಥದ್ದು. 10,000 ರೂಪಾಯಿ ಶ್ಯೂರಿಟಿಯನ್ನು ಕೊಟ್ಟು ಇಬ್ಬರು ಈಗ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆ ಆಗಿರುವಂಥದ್ದು. ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ರಜತ್ ಹಾಗೂ ವಿನಯ್ ಗೌಡ ಅವರು ಯಾವುದೇ ಕಾಂಟ್ರವರ್ಸಿಯಲ್ಲಿ ಅವರು ಸಿಕ್ಕಿರಲಿಲ್ಲ. ಆದರೆ ರಜತ್ ಮೇಲೆ ಅವರ ಮೇಲೆ ಒಂದಷ್ಟು ಆರೋಪಗಳು ಕೂಡ ಈಗ ಕೇಳಿ ಬಂದಿರುವಂಥದ್ದು. ರಜತ್ ಹಿಂದೆ ಬೇರೆ ಬೇರೆ ಕೇಸ್ಗಳಿದ್ದಾವೆ. ಜೊತೆಗೆ ರಜತ್ ತುಂಬ ಒಂದು ಸ್ವಲ್ಪ ಬೇರೆ ರೀತಿಯಾದಂತಹ ಒಂದು ಆ್ಯಕ್ಟಿವಿಟೀಸ್ ಇರುವಂತಹ ವ್ಯಕ್ತಿ, ಹಾಗೆ ಅಂತೇಳಿ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಿರೋದು. ಆದರೆ ವಿನಯ್ ಕೂಡ ಬಿಗ್ ಬಾಸಲ್ಲಿ ಇದ್ದಷ್ಟು ದಿನಗಳು ಕೂಡ ಬಹಳ ಸಭ್ಯವಾಗಿ, ಅದರಲ್ಲೂ ಕೂಡ ಹೆಣ್ಣು ಮಕ್ಕಳ ಜೊತೆ ಬಹಳ ಸಭ್ಯವಾಗಿ ನಡೆದುಕೊಳ್ಳುತ್ತಿದ್ದಂತಹ ವ್ಯಕ್ತಿ. ಆ ವ್ಯಕ್ತಿಯ ಮೇಲೆ ಇಲ್ಲಿವರೆಗೂ ಯಾವ ಒಂದು ಕೇಸ್ ಕೂಡ ಇರಲ್ಲ. ಆದರೆ ಎಲ್ಲೋ ಒಂದು ಕಡೆ ರಜತ್ ಅವರ ಒಂದು ಸ್ನೇಹಕ್ಕೆ ಸಿಲುಕಿ ಅವರೂ ಕೂಡ ಒಂದು ರೀಲ್ಸ್ ಮಾಡಿದ್ದಾರೆ. ಆದರೆ ರೀಲ್ಸ್ ಮಾಡೋದು ತಪ್ಪು ಅಂತ ಹೇಳಲ್ಲ, ಆದರೆ ರಿಯಲ್ ಮಚ್ಚನ್ನು ಹಿಡಿದು ರೀಲ್ಸ್ ಮಾಡಿದ್ದು ಕೂಡ ತಪ್ಪು. ಅದು ಈಗಾಗಲೇ ಆರ್ಮ್ಸ್ ಆ್ಯಕ್ಟ್ ಅಂದರೆ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಅವರನ್ನು ಬಂಧನ ಮಾಡಲಾಗಿತ್ತು. ಅಟ್ಲೀಸ್ಟ್ ಅವರು ಬಂಧನ ಆದಂತಹ ಸಂದರ್ಭದಲ್ಲಿ ಅವರು ರಿಯಲ್ ಲಾಂಗನ್ನೇ ಅವರು ಹೌದು ಸ್ವಾಮಿ ನಾವು ಮಾಡಿದ್ದು ತಪ್ಪಾಗಿದೆ ಅಂತೇಳಿ ಕೇಳ್ಕೊಂಡಿದ್ರು ಕೂಡ ಪೊಲೀಸರು ಸ್ವಲ್ಪ ಮಟ್ಟಿಗಾದರೂ ಕೂಡ ಎಕ್ಸಾಮ್ಷನ್ ಕೊಡೋರು. ಆದರೆ ಅವರು ಅಲ್ಲೂ ಕೂಡ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುವಂತಹ ಒಂದು ಕೆಲಸವನ್ನು ಮಾಡಿದರು. ಅಂದರೆ ರಿಯಲ್ ಲಾಂಗ್ ಬದಲಾಗಿ ಫೈಬರ್ ಲಾಂಗನ್ನು ಕೊಟ್ಟು ಅಲ್ಲೂ ಕೂಡ ಯಾಮಾರಿಸುವಂತಹ ಒಂದು ಕೆಲಸವನ್ನು ಮಾಡಿದರು. ಅದಾದ ನಂತರ ಪೊಲೀಸರು ನಮಗೆ ಯಾಕಪ್ಪ ರಿಸ್ಕು, ಈಗಾಗಲೇ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ, ನಮ್ಗೆ ಯಾಕೆ ರಿಸ್ಕು, ನಾಳೆ ದಿನ ಇದು ವೈರಲ್ ಆಯ್ತು ಅಂದರೂ ಕೂಡ ನಮ್ಮ ಕೆಲಸಕ್ಕೆ ಕುತ್ತು ಬರುತ್ತೆ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಅವ್ರನ್ನ ಜೇಸಿಗೆ ಬಿಡ್ತಾರೆ. ಜೇಸಿಗೆ ಬಿಟ್ಟ ನಂತರ ಅವ್ರಿಗೆ ರೆಗ್ಯುಲರ್ ಬೇಲ್ ಕೂಡ ಆಗಿರೋದು. ಈಗ 24 ACMM ಕೋರ್ಟ್ ಈಗ ರೆಗ್ಯುಲರ್ ಬೇಲ್ ಕೊಟ್ಟಿರುವಂಥದ್ದು. ಬೇಲ್ ಮೇಲೆ ಇಬ್ಬರು ಕೂಡ ಈಗ ರಿಲೀಸ್ ಆಗಿರುವಂಥದ್ದು. ಆದರೆ ರಜತ್ ಆಗಲಿ ವಿನಯ್ ಗೌಡ ಆಗಲಿ ಸ್ವಲ್ಪ ಆದರೂ ಕೂಡ ಯೋಚನೆ ಮಾಡಬೇಕು. ಯಾಕೆಂತಂದರೆ ಅವರಿಬ್ಬರು ಕೂಡ ಸೆಲೆಬ್ರಿಟಿಗಳು. ರಜತ್ ಕೂಡ ಸೆಲೆಬ್ರಿಟಿನೇ, ವಿನಯ್ ಕೂಡ ಸೆಲೆಬ್ರಿಟಿನೇ. ಸೊ ಹಾಗಾಗಿ ಸೆಲೆಬ್ರಿಟಿಗಳು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಬಹಳ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಸ್ವಲ್ಪ ಯಾಮಾರಿದ್ರೂ ಕೂಡ ತಮ್ಮ ಬುಡಕ್ಕೆ ಬಂದು ಬಿಡುತ್ತೆ ಅನ್ನೋದಕ್ಕೆ ಇದೊಂದೇ ಎಕ್ಸಾಂಪಲ್.